ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಸಚಿವ ಬಿ ನಾಗೇಂದ್ರ ವಿರುದ್ಧ ಈಗಾಗಲೇ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿಬಿಟ್ಟು ಪಟ್ಟನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಕಲಾಪ ಯಾವಾಗ ಆರಂಭ ಆಯಿತು ಆ ಒಂದು ಆರಂಭದ ದಿನದಿಂದಲೂ ಸಹ ಬಿಜೆಪಿ ನಾಯಕರು ಉಗ್ರ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ನಾಗೇಂದ್ರ ವಿರುದ್ಧ ಬಿಜೆಪಿ ಸದಸ್ಯರ ಪ್ರತಿಭಟನೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಹೊಂದಿರುವಂತಹ ಸಚಿವರೇನಿದ್ದಾರೆ ಬಿ ನಾಗೇಂದ್ರ ಹೆಗಲಿಗೆ ಮತ್ತೊಂದು ಸಚಿವಾಲಯದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯೋಜನೆ ಹಾಗೆ ಸಾಂಖ್ಯಿಕ ಖಾತೆ ಹೊಂದಿರುವಂತಹ ಸಚಿವ ನಾಗೇಂದ್ರಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಜವಾಬ್ದಾರಿ ಕೂಡ ಈಗ ಸಿಕ್ಕಿದೆ. ಇಂದು ವಿಧಾನ ಪರಿಷತ್ನಲ್ಲಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಶಶಿಲ್ ನಮೋಶಿ ಅವರ ಪ್ರಶ್ನೆಗೆ ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. 2025ರಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯ ರಚನೆ ಮಾಡಲಾಗಿತ್ತು. ಈ ಒಂದು ಯೋಜನೆ ಹಾಗೆ ಸಾಂಖ್ಯಿಕ ಇಲಾಖೆ ಏನಿದೆ, ಈ ಒಂದು ಸಚಿವರೇ ಈ ಸಚಿವಾಲಯದ ಸಚಿವರು ಕೂಡ ಆಗಿರ್ತಾರೆ. ಇದೇ ಸಚಿವಾಲಯದ ಅಧೀನದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕೂಡ ಬರುತ್ತೆ. ಅಂದರೆ KKRDB ಅನ್ನುವಂತಹ ಖಾತೆ ಕೂಡ ಇವರಿಗೆ ನಾಗೇಂದ್ರ ಅವರಿಗೆ ಸಿಕ್ಕಿದೆ. ಈಗ ರಾಜ್ಯ ಸರ್ಕಾರ ಒಟ್ಟು 16 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಸಚಿವಾಲಯಕ್ಕೆ ಮೀಸಲಿಡುತ್ತೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳ ಹೋರಾಟ ಈಗ ಯಾವ ರೀತಿ ಒಂದು ತೀವ್ರವಾಗಿದೆ ಅಂದರೆ, ಇಂದೂ ಸಹ ವಿಧಾನಸಭೆ ಕಲಾಪದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಮಾಡ್ತಾ ಇದ್ರು, ಧಿಕ್ಕಾರ ಕೂಗ್ತಾ ಇದ್ರು. ಸದನದಲ್ಲೇ ತುಂಬ ಜೋರಾಗಿ ಗಲಾಟೆ ಕೂಡ ಮಾಡ್ತಾ ಇದ್ರು. ದೋಸ್ತಿ ನಾಯಕರು ಪ್ರತಿಭಟನೆಯನ್ನು ಇನ್ನೂ ಸಹ ಮುಂದುವರಿಸಿದ್ದಾರೆ. ವಜಾ ಮಾಡಿ ಅಂತ ಹೇಳಿಬಿಟ್ಟು ಪ್ರತಿಪಕ್ಷಗಳ ಶಾಸಕರು ಘೋಷಣೆಯನ್ನು ಸದನದಲ್ಲೇ ಕೂಗ್ತಾ ಇದ್ದಾರೆ. ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಸಹ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾಯಿತು. ವಿರೋಧ ಪಕ್ಷಗಳ ಗದ್ದಲದ ನಡುವೆ ಈಗ ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕೂಡ ಅಂಗೀಕಾರ ಆಗಿದೆ. ಇನ್ನು ವಿಧಾನ ಪರಿಷತ್ ಕಲಾಪ ಆರಂಭ ಆಗ್ತಿದ್ದಂತೆ ಇವತ್ತು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಮಾಡಿ ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದ್ರು. ವಿಪಕ್ಷ ನಾಯಕ ಛಲವಾದಿ ಮಾತನಾಡ್ತಾರೆ. ಅವಾಗ ಆರಂಭದಲ್ಲಿ ನಮ್ಮದು ಒಂದೇ ಬೇಡಿಕೆ, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸಚಿವ ಖಾದರ್ ಅವರು ಉತ್ತರವನ್ನು ಕೊಟ್ಟು, ಒಂದೇ ವಿಚಾರಕ್ಕೆ ಹಠ ಹಿಡ್ಕೊಂಡು ಕೂರೋದು ಎಷ್ಟು ಸರಿ, ಸಾರ್ವಜನಿಕ ವಿಷಯಗಳ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಈ ಒಂದು ಸದನದಲ್ಲಿ ಅಂತ ಹೇಳ್ತಾರೆ. ಈ ವೇಳೆನೇ ವಿಪಕ್ಷದಿಂದ ಪ್ರತಿಭಟನೆ ಇನ್ನೂ ಸಹ ಜೋರಾಗಿ ನಡೆಯುತ್ತೆ. ಕೂಗ್ತಾನೆ ಇರ್ತಾರೆ, ಇವರು ಮಾತಾಡ್ತಾನೆ ಇರ್ತಾರೆ, ವಿಪಕ್ಷದವರು ಕೂಗ್ತಾನೆ ಇರ್ತಾರೆ. ಗೋವಿಂದ ಅನ್ನುವಂತಹ ಘೋಷಣೆ ಕೂಡ ಕೂಗ್ತಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ ಮಾಡಿ ಬಿಜೆಪಿ ನಾಯಕರು ಶಾಸಕರ ಭವನದ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರು ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒಂದು ಲೈನ್ಸನ್ನು ಬರೆದಿರುವಂತಹ ಒಂದು ಕಪ್ಪು ಟೀ ಶರ್ಟನ್ನು ಕೂಡ ಹಾಕ್ಕೊಂಡು ಬಿಜೆಪಿ ನಾಯಕರೇನಿದ್ದಾರೆ ಅವರು ಪ್ರತಿಭಟನೆಯನ್ನು ನಡೆಸಿದ್ರು. ವಾಲ್ಮೀಕಿ ಪ್ರತಿಮೆಯಿಂದ ಹಿಡಿದು ಕಾಲ್ನಡಿಗೆಯಲ್ಲೇ ವಿಧಾನಸೌಧಕ್ಕೆ ಬಂದಂತಹ ದೋಸ್ತಿ ಶಾಸಕರನ್ನು ಪೊಲೀಸರು ಅಲ್ಲಿ ತಡೀತಾರೆ. ಆ ವೇಳೆ ಪೊಲೀಸರನ್ನ ಅವ್ರನ್ನ ಕೂಡ ತಳ್ಳಿ ದೋಸ್ತಿ ನಾಯಕರು ವಿಧಾನಸಭೆಗೆ ಹೋಗ್ತಾರೆ. ವಾಲ್ಮೀಕಿ ಹಗರಣ ಸಂಬಂಧ ಒಂದೆಡೆ ರಾಜ್ಯ ಬಿಜೆಪಿ ನಾಯಕರು, ಸದನದ ಹೊರಗು ಬಿಜೆಪಿ ಇವರೇನಿದ್ದಾರೆ ಒಳಗಡೆನೂ ಸಹ, ಸದನದ ಒಳಗಡೆನೂ ಕೂಡ ಎರಡು ಕಡೆನೂ ಕೂಡ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಏನಿದ್ದಾರೆ, ಇವರಿಬ್ಬರ ನಡುವೆ ಕೂಡ ಈಗ ಬಹಿರಂಗವಾಗಿ ವಾಕ್ಸಮರ ನಡೀತಾ ಇದೆ. ಇವ್ರದ್ದು ಮುಗಿಯದ ಕತೆ. ಇವಾಗಲೂ ಕೂಡ ಈ ಒಂದು ಹೋರಾಟದ ನಡುವೆ ಕೂಡ ಇವರಿಬ್ಬರ ಒಂದು ವಾಕ್ಸಮರ ನಡೀತಾ ಇದೆ. ವಿಜಯಪುರ ನಗರ ಶಾಸಕ ಯತ್ನಾಳ್ ಹಾಗೆ BY ವಿಜೇಂದ್ರ ನಡುವಿನ ಒಂದು ಭಿನ್ನಾಭಿಪ್ರಾಯ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತವರ ಪುತ್ರ ವಿಜೇಂದ್ರ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ ಯತ್ನಾಳ್ ಅವರು. ಇದೀಗ ವಿಧಾನಸೌಧದ ಮೊಗಸಾಲೆಯಲ್ಲೇ ರಾಜ್ಯಾಧ್ಯಕ್ಷರಿಗೆ ನೇರವಾಗಿ ಯತ್ನಾಳ್ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿ ಬಿಜೆಪಿ ಹಾಗೆ JDS ಶಾಸಕರು ನಡೆಸ್ತಾ ಇದ್ದಂತಹ ಪ್ರತಿಭಟನೆ ವೇಳೆ ಈ ಒಂದು ಕುತೂಹಲಕಾರಿ ಘಟನೆ ನಡೆದಿದೆ. ವಿಧಾನಸೌಧದ ವಿಪಕ್ಷಗಳ ಮೊಗಸಾಲೆಯಲ್ಲಿ ಇತರ ಬಿಜೆಪಿ ಶಾಸಕರೊಂದಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂತ್ಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಹೋದಂತಹ BY ವಿಜೇಂದ್ರ ಶಾಸಕರನ್ನ ಉದ್ದೇಶ ಮಾಡಿ ವಿಧಾನಸಭೆ ಒಳಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಬಳಿಕ ಯತ್ನಾಳ್ ಅವರ
ಬಳಿ ಬಂದು ವಿಜೇಂದ್ರ ಅವರು ಪ್ರತಿಭಟನೆಯ ಒಂದು ಟಿ ಶರ್ಟ್ ಅನ್ನ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಆ ಕಪ್ಪು ಬಣ್ಣದ ಟಿ ಶರ್ಟ್ ಅನ್ನು ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಯತ್ನಾಳ್ ಅವರಿಗೆ ಹೇಳ್ತಾರೆ. ಇದರಿಂದ ತಕ್ಷಣನೇ ರಿಯಾಕ್ಟ್ ಮಾಡಿದಂತಹ ಯತ್ನಾಳ್ ಅವರು, ನೀವೇ ನನ್ನನ್ನು ಪಕ್ಷದಿಂದ ಹೊರಗಡೆ ಹಾಕಿದ್ದೀರಾ, ಈಗ ಮತ್ತೆ ಈ ಟಿ ಶರ್ಟ್ ಅನ್ನ ಕೊಟ್ಟು ಹಾಕೋಕೆ ಬಂದಿದ್ದೀರಾ ನನಗೆ ಅಂತ ಹೇಳ್ಬಿಟ್ಟು ನೇರವಾಗಿ ಕಾಲೆಳಿತಾರೆ. ಯತ್ನಾಳ್ ಅವರ ಈ ಒಂದು ಕಟು ಮಾತಿಗೆ ಕೂಡಲೇ ಒಂದು ತಿರುಗೇಟನ್ನ ಕೊಟ್ಟಂತಹ ವಿಜೇಂದ್ರ, ಇದು ಕೇವಲ ಒಂದು ಪಕ್ಷದ ಹೋರಾಟ ಅಲ್ಲ, NDA ನೇತೃತ್ವದಲ್ಲಿ ನಡೀತಾ ಇರುವಂತಹ ಹೋರಾಟ ಅಂತ ಹೇಳ್ಬಿಟ್ಟು ವಾತಾವರಣವನ್ನು ತಿಳಿಗೊಳಿಸೋದಕ್ಕೆ ಯತ್ನ ಮಾಡ್ತಾರೆ. ಇನ್ನು ವಿಧಾನಸೌಧದ ಮೊಗಸಾಲೆಯಲ್ಲೇ ಈ ಒಂದು ಮಾತಿನ ಚಕಮಕಿ ಕೂಡ ನಡೀತಾ ಇತ್ತು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.